ಬೋರ್ಡಿನಾಗ ಒಂದು ಕಲ್ಲು ಕಿತ್ತಕ್ಕೂ ನಮಗೆ ಪರ್ಮಿಷನ್ ಬೇಕಂದ್ರೆ ಬೋರ್ಡ್ ಬೇಕು. ಇನ್ನು ಡಿ ಪಿ ಆರ್ ಚೇಂಜ್ ಮಾಡೋಕೆ ನಮ್ಮ ಕೈಲಾಗತ್ತಾ? ಮೊನ್ನೆ ನೀರು ಹರಿದು ಹೋಗತ್ತೈತೆ, ಅನ್ನೆಸರಿ ನೀರು ಹರಿದೋಗುತ್ತೆ. ಮ್ಯಾಲಿದೊಂದು ನಾವು ಸ್ಟಾಪ್ ಲೈಟ್ ಅದು ಭೀಮನ್ ಇದನ್ನು ತೆಗಿಬೇಕಾತಂದ್ರೆ ನಮ್ಮ ಪರ್ಮಿಷನ್ ಕೊಟ್ರಾ? ಯಾಕೆ ಮುಖ್ಯಮಂತ್ರಿಗಳು ಹೇಳಿದರು, ಉಪಮುಖ್ಯಮಂತ್ರಿಗಳು ಹೇಳಿದರು, ನಮ್ಮ ಸೆಕ್ರೆಟ್ರಿ ಹೇಳಿದರು, ತೆಗೆಕೊಟ್ರಾ? ನೀವೇ ಇದ್ದೀರಲ್ಲ. ಒಂದು ಡ್ಯಾಮಿನಾಗ ಒಂದು ಕಲ್ಲು ತೆಗಿಬೇಕಾತಂದ್ರೆ ಬೋರ್ಡು ಪರ್ಮಿಷನ್ ಬೇಕು. ಸುಮ್ಮ ಎಲ್ಲ ನಿಂತು ರೋಡಿಗೆ ನಿಂತು ಮಾತಾಡ್ದ ಸರ್. ಈಗ ನಾನು ಹೇಳಕತ್ತಿದ್ದು ಈ ಕೆಲಸ ಅವ್ರು ಮಾಡಬೇಕು, 3 ರಾಜ್ಯದ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ನೀವಾಗಲೇ ನಾವು ಹೇಳಿದ್ದೀವಿ ಅವ್ರ ಜೊತೆಗೆ ನಮ್ಮ ಇಲಾಖೆ, ನಮ್ಮ ನೀರಾವರಿ ಇಲಾಖೆ ಸೆಕ್ರೆಟ್ರಿ ನಮ್ಮ ರಾಜ್ಯದಿಂದ ಒಬ್ಬರು ಇರ್ತಾರೆ, ಸೆಕ್ರೆಟ್ರಿ ಮೆಂಬರ್ ಸೆಕ್ರೆಟ್ರಿ ಇರ್ತಾರೆ. ಆ ಸೆಕ್ರೆಟ್ರಿ ಮಾತ್ರ ಮೆಂಬರ್ ಇರೋದು. ಅವ್ರ ಮುಖಾಂತರ ಹೇಳಿದ್ದೀವಿ. ಮೊದಲು ಅದನ್ನು ಅವ್ರು ಎಷ್ಟು 5 ಮಾಡ್ತಿರೋ 10 ಮಾಡ್ತಿರೋ ಹಂತವಾಗಿ ಮಾಡೋಕ್ಕೆ ಸಾಧ್ಯತೆ ಐತೆ. ನೀವು ಗೇಟ್ ತೆಗೆದು ನಾವು ಬದಲಾವಣೆ ಮಾಡೋಕ್ಕಾಗತ್ತಾ? ಒಂದು ಸಣ್ಣದೊಂದು ಒಂದೇ ಒಂದು 19 ಗೇಟ್ ತೆಗಿಬೇಕಾತಂತಂದ್ರೆ ನಾವು ಅವ್ರ ಪರ್ಮಿಷನ್ ಕೇಳಿದ ಮೇಲೆ ಗೇಟ್ ಮುಟ್ಟಿದ್ದೀವಿ. ನಾವು ಡಿ ಪಿ ಆರ್ ಮಾಡಿದ್ರೇನು ನಾವು ದುಡ್ಡು ಕೊಡ್ತೀವಿ ಅಂತಂದ್ರೇನು ಮಾಡೋಕ್ಕಾಗತ್ತಾ? ಸುಮ್ಮನೆ ನೀ ನೋಡ್ರಿ, ಅದಕ್ಕೆ ಹೇಳಕತ್ತೀನಲ್ಲ, ದಯಮಾಡಿ ಆ ರೀತಿ ಮಾತಾಡ್ತಾರಲ್ಲ ಅವ್ರಿಗೆ ಹೇಳ್ರಿ, ವಾಸ್ತವ ಸತ್ಯ. ಸರಿ, ಈಗ ಮಾಜಿ ಶಾಸಕರಿಗೆ ಸ್ವಲ್ಪ ತಿಳ್ಕೊಂಡು ಮಾತಾಡಕ್ಕೆ, ಇಲ್ಲಾಂದ್ರೆ ನಾ ಬೇರೆ ಸ್ಟೈಲ್ನಾಗ ಹೇಳ್ಬೇಕಾಗತ್ತ. ಅವ್ರಿಗೆ ಏನು ಗೊತ್ತಿಲ್ಲ, ಎಷ್ಟು ಕ್ಯೂಸೆಕ್ಸ್ ಯಾವ ಇದ್ರಾಗ ಏನೇನೈತೆ ಅಂತ ಆತನು ಬರಲಿ, ನಾನು ಬರ್ತೀನಿ. ನಡಮಟ ನಿಂತ್ರೆ ಎರಡು ಕ್ಯೂಸೆಕ್ಸ್ ಅನ್ನ TMC ಅಂದಿದ್ದು ಮರ್ತುಬಿಟ್ಟ ನಾನು ಮಾಧ್ಯಮದ ಮುಂದೆ. ಇನ್ನೂ ಅದಾವ ವಿಡಿಯೋ ಹಂಗೆ ಇಟ್ಟಿವಿ. ಸರಿ, ಈಗ ತಿಳ್ಕಲಾರ್ದ ಮಾತಾಡಬಾರ್ದು. ನಾನು ಹೇಳಕತ್ತಿದ್ದು ತಿಳ್ಕೊಂಡು ಮಾತಾಡಲಿ. ನಾವೀಗಾಗಲೇ ಪ್ರಪೋಸಲ್ ಬೋರ್ಡ್ನಾಗಿದೆ, ಆ ಬೋರ್ಡ್ನವ್ರು ಕೊಟ್ಟರೆ ರೆಡಿ ಇದ್ದೀವಿ ನಾವು ಕರ್ನಾಟಕ ರಾಜ್ಯದವರು.